ಹಾಯ್ ಎಲ್ರಿಗೂ ನಮಸ್ಕಾರ. ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ನೆನ್ನೆ ದಿನ ನೋಡೇ ಇದ್ದೀರಾ. ಸೊ ಎಲ್ಲರೂ ಕೂಡ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸೇಫ್ ಆಗಿದ್ರು. ಹಾಗೆ ಮನೆ ಬಾಗಿಲು ಕೂಡ ಅಂದರೆ ದೊಡ್ಡ ಮನೆ ಬಿಗ್ ಬಾಸ್ ಮನೆಯ ಬಾಗಿಲು ಕೂಡ ತೆರೆದೇ ಇರುತ್ತೆ. ಆದರೆ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಈ ದಿನ ಮಾತ್ರ ತಪ್ಪುತ್ತೆ. ಈ ವಾರ ಈ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಆದರೆ ಈ ದಿನ ಮಾತ್ರ ಎಲ್ಲರೂ ಕೂಡ ಸೇಫ್ ಆಗಿದ್ದೀರಾ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾತ್ರಿ ಬಿಗ್ ಬಾಸ್ ಕಡೆಯಿಂದ ಒಂದು ಟ್ವಿಸ್ಟ್ ಬರುತ್ತೆ. ಟ್ವಿಸ್ಟ್ ಆದಮೇಲೆ ಏನಾಗುತ್ತೆ, ಮತ್ತೆ ಒಂದು ಟ್ವಿಸ್ಟ್ ಬರುತ್ತೆ. ಧನ್ರಾಜ್ ಅವರು ಮಿರರಲ್ಲಿ ನೋಡಿಕೊಂಡು ಈ ಒಂದು ಟಾಸ್ಕನ್ನು ಅಂದರೆ ಟಾಸ್ಕ್ ಅಂತ ಏನು ಬಂದಿತ್ತು ಆಡಿದರು. ಸೊ ಆ ಟಾಸ್ಕನ್ನು ಮಿರರ್ ನೋಡಿಕೊಂಡು ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಹರಿದಾಡ್ತಿತ್ತು. ಸೊ ಇಲ್ಲಿ ಧನ್ರಾಜ್ ಅವರು ಕೂಡ ಇಲ್ಲಿ ಒಪ್ಕೊಂಡ್ರು, ಹೌದು ಬಿಗ್ ಬಾಸ್ ನಂದು ತಪ್ಪಾಗಿದೆ, ಹೊರಗಡೆ ಕಳಿಸ್ಬೇಡಿ ಬಿಗ್ ಬಾಸ್, ಏನೋ ತಪ್ಪು ಆಗೋದೇನೋ ಆಗೋಯ್ತು. ಆದರೆ ನಾನಿವಾಗ ಎಲಿಮಿನೇಷನ್ ಪ್ರಕ್ರಿಯೆ ಅಂದರೆ ಎಲಿಮಿನೇಟ್ ಏನಾಗಿದ್ರು ಆ ಒಂದು ಲೀಸ್ಟಿಗೆ ನಾನು ಕೂಡ ಸೇರ್ಕೊಳ್ತೀನಿ, ತ್ರಿವಿಕ್ರಮ್ಗೆ ವಿನ್ನರ್ ಅಂತ ಕೊಟ್ಬಿಡಿ, ಆಯಿತು ಆಗೋದೇನೋ ಆಗೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಉಸ್ತುವಾರಿ ಏನಿದ್ದಾರೆ ಹನುಮಂತು ಅವರು ಕೂಡ ಉಸ್ತುವಾರಿ ನೋಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡ್ಕೊಂಡಿಲ್ಲ ಅಂತ ಹೇಳೋಕ್ಕೂ ಮುಂಚೆನೇ ಇಲ್ಲಿ ರಜತ್ ಅವರು ಉಸ್ತುವಾರಿ ವಹಿಸ್ಕೊಂಡಿದ್ದಾಗಲೂ ಅಷ್ಟೇ ಏನೋ ಒಂದು ಎಡವಟ್ಟುಗಳು, ಕಣ್ಣಿಗೆ ಕಾಣದಂಥ ಎಡವಟ್ಟುಗಳು ಆಗಿಬಿಡುತ್ತೆ. ಸೊ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಸೊ ಯಾರೆಲ್ಲ ಉಸ್ತುವಾರಿಗಳು ಇಲ್ಲಿವರೆಗೂ ಬಿಗ್ ಬಾಸಲ್ಲಿ ಆಗ್ತಾ ಬಂದರು ಅವಾಗೆಲ್ಲ ಒಂದೊಂದು ಎಡವಟ್ಟುಗಳು ಆಗ್ತಾನೆ ಇತ್ತು. ಹನುಮಂತು ಅವರು ಉಸ್ತುವಾರಿ ತೊಗೊಂಡಾಗಲೇ ಏನೋ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಆ ಥರ ನೋಡೋಕೆ ಹೋದರೆ ಏನೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಏನೋ ಒಂದು ಎಡವಟ್ಟಾಗಿದೆ. ಸೊ ಎಲ್ಲರೂ ಕೂಡ ತಪ್ಪು ಮಾಡಿರ್ತಾರೆ. ಸೊ ಬಿಗ್ ಬಾಸ್ ಕಡೆಯಿಂದ ಇನ್ನೂ ಕೂಡ ಏನು ಹೇಳಿಲ್ಲ ಅಂತಲೇ ಹೇಳ್ಬೋದು. ಧನ್ರಾಜ್ ಅವರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತಲೂ ಹೇಳಿಲ್ಲ, ಸೇಫ್ ಆಗಿದ್ದಾರೆ ಅಂತಲೇ ನೋಡ್ಬೋದು. ಒಂದು 90% ನೋಡೋದಾದರೆ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಅಂತಲೇ ನೋಡ್ಬೋದು. ಇನ್ನೊಂದು ಕಡೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ ಗೌತಮಿ ಜಾಧವ್ ಅಥವಾ ರಜತ್ ಅವರು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಹರಿದಾಡ್ತಿರೋ ವಿಷಯ ಬಂದುಬಿಟ್ಟು ರಜತ್ ಅವರು ಹೋಗಿದ್ದಾರೆ, ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಓಟಿನ ವಿಚಾರದಲ್ಲಿ ಬಂದರೆ ಅಂದರೆ ಜನಗಳ ಓಟ್ ಬಂದುಬಿಟ್ಟು ಧನ್ರಾಜ್ ಅವ್ರಿಗೆ ಜಾಸ್ತಿ ಓಟ್ ಬಂದಿದೆ ಅಂತಲೇ ಹೇಳ್ಬೋದು. ರಜತ್ ಅವ್ರಿಗೆ ಸ್ವಲ್ಪ ಕಡಿಮೆ ಓಟ್ ಬಂದಿರೋದ್ರಿಂದ ಅವರೇ ಮಿಡ್ ವೀಕ್ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಮನೆಯ ಒಂದು ಬಾಗಿಲು ತೆರೆದೇ ಇರುತ್ತೆ. ಅದರಿಂದ ಇವಾಗ ರಜತ್ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಸೊ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಧನ್ರಾಜ್ ಅವರು ಕೇಳಿದ್ದಾರೆ. ಸೊ ರೀಗೇಮ್ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವರು ಒಂದು ಟಾಸ್ಕನ್ನು ಆಡಿದಾಗ ರೀಗೇಮ್ ಅಂತ ಆಡಿಸಿದ್ರು. ಅದೇ ಥರವಾಗಿ ಇವಾಗ ಟಾಸ್ಕ್ ಏನು ನಡೀತು ಆವಾಗಲೇ ಬಿಗ್ ಬಾಸ್ ಕಡೆಯಿಂದ ರೀಗೇಮ್ ಅಂತ ಆಡಿಸ್ಬೇಕಿತ್ತು. ಸೊ ಆವಾಗ ಈ ಒಂದು ಟಾಸ್ಕಲ್ಲಿ ಏನು ಹೇಳ್ದೇ ಇರೋ ಬಿಗ್ ಬಾಸ್ ಕಡೆಯಿಂದ ಇವಾಗ ಈ ಥರ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಸೊ ಧನ್ರಾಜ್ ಅವರು ಇಲ್ಲಿ ಗ್ರೇ ಏರಿಯಾ ಆಗಿರೋದ್ರಿಂದ ಧನ್ರಾಜ್ ಅವರು ಇಲ್ಲಿ ಸೇಫ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು 95% ಆದರೂ ನಾವು ನಂಬೋದು. ಸೊ ಇಲ್ಲಿ ರಜತ್ ಅವರು ಇವಾಗ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಕಾದು ನೋಡಬೇಕು. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಧನ್ರಾಜ್ ಅವ್ರ ಬಗ್ಗೆ ಮತ್ತು ರಜತ್ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.